ಇವಾಗ ನೀರು ಕಟ್ತಾ ಇದೀವಿ. ನಾಳೆ ಸ್ಪ್ರೇ ಮಾಡ್ಬೇಕಂತ ಮಾಡಿದೀವಿ. ಇದಕ್ಕೆ ಫೆನ್ಸಿಂಗ್ ಮಾಡಿ ಕಡೆನೆ ಎಣ್ಣೆ ಸ್ಪ್ರೇ ಮಾಡ್ಬೇಕು. ಎಣ್ಣೆ ಸ್ಪ್ರೇ ಮಾಡ್ಕೊಂಡ ನಂತರ ಈ ನೆಕ್ಸ್ಟ್ 15 ದಿನಕ್ಕೆ ಹೂವು ಸ್ಟಾರ್ಟ್ ಆಗುತ್ತೆ. ಕಾಯಿ ಸೆಟ್ಟಿಂಗ್ ಆಗುತ್ತ. ಅದ್ರಾಗ ಒಂದ್ ಗಿಡಕ್ಕ ಒಂದ್ ಅರಿಗೆ ಒಂದ್ ಕಾಯಿ ಬಿಟ್ಟು ಆಮೇಲೆ ಮಿಕ್ಕಿದ್ವೆಲ್ಲ ತಕ್ಕಂತೀವಿ. ಅವು ಅಷ್ಟು ಬಿಟ್ನಿ ಅಂದ್ರೆ ಏನಾಗುತ್ತ, ಸೈಜ್ ಇದ್ರ ಶಕ್ತಿ ಅದಕ್ ಕೊಡುತ್ತ. ಅಷ್ಟು ಶಕ್ತಿ ಒಂದ್ ಕೈದಾಗುತ್ತಲ್ಲ, ಹಂಗಾಗಿ ಸೈಜ್ ಬರಲ್ಲ ಅಣ್ಣ. ಬಳ್ಳಿ ಈ ತರ ಬರಕ ಗ್ರೋತ್ ಪ್ರಮೋಟ್ ಇರಕ್ಕೆ ಕಾರಣ ಏನಂದ್ರೆ ಇದಕ್ಕ ತಿಪ್ಪಿ ಗೊಬ್ಬರ ಅದೆಲ್ಲ ಏರಿದೀವಿ. ಆ ಉದ್ದೇಶಕ್ಕೆ ಚೆನ್ನಾಗಿ ಬಂದಿದೆ. ಆಮೇಲೆ ಭೂಮಿ ಆಧಾರಿತದ ಮೇಲೆ ಅದೇನಾಗುತ್ತೆ, ಫಸಲ್ ನಾವು ಎಷ್ಟು ಬಿಡ್ಬೇಕು, ಟಾರ್ಗೆಟ್ 2 ಬಿಡ್ಬೇಕಾ, 1 ಬಿಡ್ಬೇಕಾ, 3 ಬಿಡ್ಬೇಕಾ ಅನ್ನೋದು ಅದ್ರ ಮೇಲೆ ತಿಳಿತೈತಿ. ಆಮೇಲೆ ಈಗ 2-3 ಬಿಡೋದು ಇಂಪಾರ್ಟೆಂಟ್ ಅಲ್ಲ, ಭೂಮಿ ತಾಕತ್ತಿನ ಮೇಲೆ ಈ ತರ ಅದಾವಲ್ಲ, ಅದು ಶಕ್ತಿ ಎಲ್ಲ ಇದಕ್ ಬಂದ್ಬಿಡುತ್ತೆ, ಇವು ಬರಲ್ಲ. ಹಂಗಾಗಿ ನಾವ್ ಏನ್ ಮಾಡ್ತೀವಿ, ಈ ಕುಡಿನ ಹಿಂಗ ಕಟ್ ಮಾಡ್ಕೊಂತೀವಿ, ಕೈಯಿಂದಾನೆ ಕಟ್ ಮಾಡ್ಕೊಂತೀವಿ. ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಕಲ್ಲಂಗಡಿ ಬೆಳೆಗಾರರಾದಂತ ಶಿವಪುರ ಗ್ರಾಮದ ನಾಗರಾಜ್ ಪಾಟೀಲ್ ಜಮೀನಲ್ಲಿ ಇದೀವಿ. ಸೊ ಅವ್ರ ಜಮೀನ್ ಬಂದು ಬಿಳೆಬಾವಿ ಸೀಮೆಲ್ ಬರುತ್ತೆ. ಸೊ ಕಲ್ಲಂಗಡಿ ನಾಟಿ ಮಾಡಿ ಇವತ್ತಿಗೆ 35 ದಿವಸ ಆಗಿದೆ. ಸೊ ನೆಕ್ಸ್ಟ್ ಅಂತನ ನಮ್ಮ ಪಾಟೀಲ್ರು ಮಾಹಿತಿಯನ್ನು ಕೊಡ್ತಾರೆ, ನೆಕ್ಸ್ಟ್ ಹಂತದಲ್ಲಿ ಏನ್ ಮಾಡ್ಬೇಕು ಅಂತ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಈಗ 35 ದಿವಸ ಆಗಿದೆ ಇವತ್ತಿಗೆ ನಾಟಿ ಮಾಡಿ. ಸೊ ಮುಂದಿನ ಅಂತ ಏನು? ಅದೇ ನೀವು ಈಗ ಅವಾಗ ಬಳ್ಳಿ ಆಕ್ಚುಲಿ 16-17 ದಿನದಿದ್ದಾಗ ಬಂದಿದ್ರಿ. ಹೌದು ಸರ್. ಈಗ 35 ದಿನ ಆಗಿದೆ. ಸರ್ ಬಳ್ಳಿ ಏನು ಚೆನ್ನಾಗಿದೆ ರೀ. ಈ ಕಳೆ ಚೂಟದು ಚಿಗುರು ಚೂಟದು ಇದೆ ನಮ್ದು. ಆಲ್ರೆಡಿ ಅದನ್ನ ಕೆಲಸ ನಡೀತಾ ಇದೆ. ಆ ಕಡೆಯಿಂದ ಮಾಡ್ಕೊಂತ ಬರ್ತಾ ಇದಾರೆ ಲೇಬರ್ಸ್ ಎಲ್ಲ. ಸ್ವಲ್ಪ ಲೇಬರ್ಸ್ ಒಂದು ಪ್ರಾಬ್ಲಮ್ ಅಲ್ಲ, ಹಂಗೆ ಇದು ಮಾಡ್ತಾ ಇದಾರೆ. ಮತ್ತೆ ಈಗ ನೀರ್ ಕಟ್ತಾ ಇದಾರೆ ನಮ್ಮ ಅಕ್ಕರು, ಇವ್ರ ಅಕ್ಕರು. ಇವತ್ತು ಮತ್ತೆ ಲೇಬರ್ ಕಳೆ ತಕ್ಕಂತಾನೆ ಈ ತರ ಚಿಗುರು ಚೂಡ್ತೀವಿ ನಾವು. ಸರ್ ಹೆಂಗ್ ಸರ್ ಚಿಗುರು ಚೂಟದಂದ್ರೆ ಏನದು? ಅಂದ್ರೆ ಚಿಗುರು ಚೂಟದ್ರಲ್ಲಿದ್ದ ಪಂಗ್ಲಗಳು ಜಾಸ್ತಿ ಬರ್ತವೆ. ಅಂದ್ರೆ ಪಂಗ್ಲ ಅಂದ್ರೆ ಜಾಸ್ತಿ ಈ ತರ ಇದು ಬಳ್ಳಿ ಅಲ್ರಿ. ಆಕ್ಚುಲಿ ಈ ಬಳ್ಳಿಗೆ ಇದನ್ನ ಏನ್ ಮಾಡ್ತೀವಿ, ಇದನ್ನ ಚೂಟ ಬಿಡ್ತೀವಿ. ಕೈಯಿಂದಾನೆ ಕಟ್ ಮಾಡ್ಬೋದು, ಕೈಯಿಂದಾನೆ ಕಟ್ ಮಾಡ್ಬೋದು, ಅಥವಾ ನಿಮ್ಮಲ್ಲಿ ಇದು ಕಟರ್ ಗಿಟರ್ ಇದ್ರೆ ಕಟ್ ಮಾಡ್ಬೋದು. ಅದ್ರಲ್ಲೇ ಈ ತರ ಇದು ಮಾಡೋದ್ರಿಂದ ಕೈಯಿಂದ ಚೂಟೋದ್ರಿಂದ ನಂಜು ಏನಾದ್ರು ಗಿಡಕ್ಕೆ ಅದೇನಾಗಲ್ರಿ, ಹಂಗೆ ಏನಾಗಲ್ಲ. ಆಮೇಲೆ ಇಲ್ಲಿಂದ ಫಿಲ್ಲರ್ಸ್ ಜಾಸ್ತಿ ಬರ್ತವೆ, ಅಂದ್ರೆ ಪಂಗ್ಲಗಳು ಜಾಸ್ತಿ ಬರ್ತವೆ. ಜಾಸ್ತಿ ಬಂದ್ರು ಕೂಡ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಬಟ್ ಏನಂದ್ರೆ ನಮ್ಗೆ ಇಂಪಾರ್ಟೆಂಟ್ ಏನಂದ್ರೆ ಇದರಲ್ಲಿ ಒಂದೇ ಒಂದು ತಿಳಿಸ್ಬೇಕಂದ್ರೆ, ಕಾಯಿ ಗ್ರೋತ್ ಪ್ರಮೋಟ್ ಬರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇರೋದು. ಆಮೇಲೆ ಇನ್ನೊಂದ್ ಏನಂದ್ರೆ, ಕಾಯಿ ಬರುತ್ತೆ. ನಾವು ಯಾರೋ ನಮ್ ಫ್ರೆಂಡ್ ನೀವು ಹಾಕಿದಂತ ವಿಡಿಯೋನ ಅಪ್ಲೋಡ್ ಮಾಡಿದ್ರಿ, ಅದ್ರಲ್ಲಿ ಏನಂತ ಹೇಳಿದಾರೆ, ಯಾರೋ ಒಬ್ರು ನಮಗೆ ಕಮೆಂಟ್ ಮಾಡಿದಾರೆ. ಆ ಕಮೆಂಟ್ ಅಲ್ಲಿ ಅಷ್ಟಕ್ಕೊಂದು ಬರಲ್ಲ, 2-3 ಕಾಯಿ ಬರಲ್ಲ ಅಂತ ಕಾಮೆಂಟ್ ಹಾಕಿದ್ದಾರೆ. 2-3 ಕಾಯಿ ಬರಲ್ಲ ಅಂತ. ಇದ್ರಲ್ಲಿ ಕಾಯಿ ಬಳ್ಳಿ ಅಂದ್ಮೇಲೆ ಮ್ಯಾಕ್ಸಿಮಮ್ ಅದು ಹೂವು ಎಷ್ಟು ಬರುತ್ತೆ, ಅದ್ರಲ್ಲಿ ಅರ್ಧ ಕಾಯಿ ಬರುತ್ತೆ, ಅರ್ಧ ಹೂವು ಬರುತ್ತೆ, ಆ ತರ ನೋಡಿದ್ರೆ. ಬಟ್ ಅದು ಕಾಯಿ ಚಿಕ್ಕದಾಗತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, 2-3 ಬರುತ್ತೆ. ಚೆನ್ನಾಗಿ ಬರ್ಬೇಕು, ವೇಟ್ ಜಾಸ್ತಿ ಆಗ್ಬೇಕು, ಕಾಯಿ ದೊಡ್ಡ ಸೈಜ್ ಕಾಣ್ಬೇಕು, ವೇಟ್ ಜಾಸ್ತಿ ಕಾಣ್ಬೇಕಂದ್ರೆ ನಾವೇನ್ ಮಾಡ್ತೀವಿ, 2-3 ಕಾಯಿ ಬಿಡ್ಬೇಕಂತ ವಿಚಾರ ಇಟ್ಕೊಂಡಿದೀವಿ. ಬಟ್ ಬೇರೆಯವರೆಲ್ಲ ಓದ್ತಾ ಇದಾರಲ್ಲ, ಆ ತರ ಏನು ಇದಿಲ್ಲ. ನಾವೇನ್ ಸುಳ್ಳು ಮೆಸೇಜ್ ಯಾರಿಗೂ ಕೊಡ್ತಾ ಇಲ್ಲ. ಇದ್ರಲ್ಲಿ ರಿಯಲ್ ಆಗಿದೆ. ಪ್ರೆಸೆಂಟ್ ಬಂದ್ ನೀವು ಕೂಡ ನೋಡ್ಕೋಬಹುದು. ಈಗ ಯಾರು ನಿಮ್ಗೆ ಅವ್ರು ಕಮೆಂಟ್ ಮಾಡಿದಾರಲ್ಲ, ಅವ್ರ ಹೆಸರೇನ ಕನಕಪ್ಪ ಅಂತ ಅಂದ್ಬಿಟ್ಟು ನೀವು ಬಂದ್ ನೋಡ್ಕೊಡ್ರಿ. ನೀವು ಬಂದು ಈಗ ಕಂಟಿನ್ಯೂ ರನ್ನಿಂಗ್ ಇದೆ. ಇವರು ಸರ್ ಬಂದು ವಿಡಿಯೋ ಮಾಡ್ಕೊಂತ ಇದಾರೆ ರೆಗ್ಯುಲರ್ ಆಗಿ, ಹಂತವಾಗಿ ಮಾಹಿತಿ 15 ದಿನಕ್ಕೊಮ್ಮೆ ಬಂದು ವಿಡಿಯೋ ಏನು ಎಂತ ಪೊಸಿಷನ್ ಅಂತಂದು ನಮ್ದು ವಿಡಿಯೋ ತಗೊಂಡು ಹೋಗ್ತಾ ಇದಾರೆ. ಬಳ್ಳಿ ಯಾವ ತರ ಇದೆ, ಏನಿದೆ, ಆ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡ್ತಾ ಇದಾರೆ. ಅದೇ ತರ ನೀವು ಬರ್ರಿ, ನಮ್ಗೇನ್ ಬೇಜಾರಿಲ್ಲ. ನನಗೆ ನಾನು ಮಾಡ್ತಾ ಇದ್ದೀನಿ ಇವತ್ತಿನ ಸ್ಟೇಜ್ ಅಲ್ಲಿ. ಬಟ್ ನಿಮಗೆ ಮಾಹಿತಿ ಇರೋ ಪ್ರಕಾರ ನೀವು ಕೊಟ್ಟರು ಕೂಡ ನನಗೆ ಇನ್ನ ಸ್ವಲ್ಪ ಅನುಕೂಲನ ಆಗತ್ತೆ. ಬೇಜಾರಿಲ್ಲ, ನೀವು ಈ ತರ ಕಮೆಂಟ್ ಬರ್ದಿದ್ದೀರ ಅಂತಂದು. ಪರವಾಗಿಲ್ಲ. ನೀವು ಒಂದು ನನಗೊಂದು ಎಚ್ಚರಿಕೆಯ ಒಂದು ಸೂಚನೆ ಕೊಟ್ಟಂಗೆ ಬೇರೆ ರೈತರಿಗೂ ಅನುಕೂಲ ಆಗಂಗಿತ್ತಂದ್ರೆ ಹಾಗೆ ಆಗುತ್ತೆ. ಈ ವಿಡಿಯೋ ನೋಡೋದ್ರಲ್ಲಿ ವಿಡಿಯೋ ಮಾಡೋ ಉದ್ದೇಶನೇ ಅದೇ, ಬೇರೆಯವ್ರಿಗೆ ಅನುಕೂಲ ಆಗ್ಲಿ ಅಂತ. ಮುಂದೆ ಬೆಳೆಯಂತ ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಅಕ್ಕ ನಮಸ್ತೆ. ನಿಮ್ಮ ಹೆಸರಕ್ಕ? ನಮ್ಮ ಹೆಸರು ಕರಿಯಮ್ಮ ಅಂತ. ಏನೇನ್ ಕೆಲಸ ಮಾಡ್ತೀರಕ್ಕ ಜಮೀನಲ್ಲಿ? ನಾವು ಜಮೀನಲ್ಲಿ ಕಳೆ ತೆಗಿತೀವಿ, ನೀರ್ ಕಟ್ತೀವಿ. ಮತ್ತೇನ್ ಮಾಡ್ತೀರಕ್ಕ? ಮತ್ತೆ ಆತರ ಕುಡಿ ತೆಗಿಯೋದು, ಪಿಂಚಿಂಗ್ ಮಾಡೋದು, ಕಲ್ಲಂಗಡಿ ಹೊಲದಲ್ಲಿ ಎಲ್ಲ ಕೆಲಸ ಮಾಡ್ತೀವಿ. ವ್ಯವಸಾಯ ಎಷ್ಟು ವರ್ಷದಿಂದ ಮಾಡ್ತೀವಿ? ನಾವು ಸುಮಾರು 10 ವರ್ಷದಿಂದ ವ್ಯವಸಾಯ ಮಾಡಕತ್ತೀವಿ. ಆದ್ರೆ ನಾ ಕಲ್ಲಂಗಡಿ ಹಾಕಿರೋದಂದ್ರೆ ಇದೇ ಫಸ್ಟ್ ಟೈಮ್ ಕಲ್ಲಂಗಡಿ ಹಾಕಿದ್ರಿ. ಹಂಗೆ ಸ್ವಲ್ಪ ಕೆಲವೊಬ್ರು ಕುಮ್ಮತ್ ಕೊಟ್ರು, ನಮ್ಗ ಅನುಭವ ಇದೆ ಅದ್ರಲ್ಲಿ. ಆದ್ರೆ ಕಮರ್ಷಿಯಲ್ ನಾವು ಬೆಳೆದಿಲ್ಲ. ಪ್ಲಾಟಿಂದು
ನೋಡ್ಕೊಂಡಿದೀವಿ, ಬೆಳೆದಿದೀವಿ. ಬೇರೆ ಬೆಳೆಗಳೆಲ್ಲ ಬೆಳೆದಿದ್ದೀರಿ, ಬೆಳೆದಿದ್ದೀನಿ. ಕಮರ್ಷಿಯಲ್ ಮಾಡಿದ್ದಿಲ್ಲ. ಮಾಡಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿದಿರಿ. ಫಸ್ಟ್ ಟೈಮ್. ಹೆಂಗ ಅನಿಸ್ತಿದೆ ಅಕ್ಕ ಕಮರ್ಷಿಯಲ್? ಈಗ ಚೆನ್ನಾಗಿ ಅನಿಸ್ತಿದೆ ಅಣ್ಣ. ಮುಂದ ನೋಡ್ಬೇಕು. ಇನ್ನೊಂದೇನಂದ್ರೆ ಇದಕ್ಕ ದಿನ ಕಂಟಿನ್ಯೂ ಟಾಕಿ ತಗೊಂಡು, ಇಲ್ಲ ಟಾಕಿಲೆ ಒಂದು ಕೆಮಿಕಲ್ ಬರುತ್ತೆ. ಆ ಕೆಮಿಕಲ್ ಔಷಧಿ ಬೆಳಗ್ಗೆ ಎದ್ದ ತಕ್ಷಣಕ್ಕ ಒಂದ್ಸರಿ ಫ್ರೈ ಮಾಡ್ಬೇಕಣ್ಣ. ಸ್ಪ್ರೇ ಮಾಡ್ಬೇಕು. ಸ್ಪ್ರೇ ಮಾಡ್ಬೇಕು. ಎಷ್ಟು ದಿನಕ್ಕೊಮ್ಮೆ ಕೊಡ್ಬೇಕಕ್ಕ ಅದು? ಅದನ್ನ ಇವಾಗ್ಲಿಂದ ಹಿಡಿದು ಕಾಯಿ ಸ್ವಲ್ಪ ಸೈಜ್ ಬರಲಿ ಮಟ್ಟ ಕೊಡ್ಬೇಕಣ್ಣ. ಸೈಜ್ ಕಾಯಿ ಬರೋವರೆಗೂ ಕೊಡ್ಬೇಕು. ಈಗ ಯಾವ ಹಂತದಲ್ಲಿ ಇದೆ ಅಕ್ಕ ಇವಾಗ? ಇವಾಗ 3ನೇ ಕುಡಿಗೆ ಐತಣ್ಣ. ಇನ್ನು ಒಂದು ವಾರ 15 ದಿನದಲ್ಲಿ ಹೂವ ಬರುತ್ತೆ. ಒಂದು ವಾರದಲ್ಲಿ ಹೂ ಬರುತ್ತೆ. ಬರುತ್ತಣ್ಣ. ಈ ಕಾಯಿ ಸೆಟ್ಟಿಂಗ್ ಆಗ್ಬೇಕಂದ್ರೆ ಒಂದು 20 ದಿನ ಆಗ್ಬೇಕು. 20 ದಿನಕ್ಕೆ ಕಾಯಿ ಸೆಟ್ಟಿಂಗ್ ಆಗುತ್ತೆ. ಆ ಕಾಯಿ ಸೆಟ್ಟಿಂಗ್ ಆಗುತ್ತ. ಅದ್ರಾಗ ಒಂದ್ ಗಿಡಕ್ಕ ಒಂದ್ ಅರಿಗೆ ಒಂದ್ ಕಾಯಿ ಬಿಟ್ಟು ಆಮೇಲೆ ಮಿಕ್ಕಿದ್ವೆಲ್ಲ ತಕ್ಕಂತೀವಿ. ಅವು ಅಷ್ಟು ಬಿಟ್ನಿ ಅಂದ್ರೆ ಏನಾಗುತ್ತ, ಸೈಜ್ ಇದ್ರ ಶಕ್ತಿ ಅದಕ್ ಕೊಡುತ್ತ. ಅಷ್ಟು ಶಕ್ತಿ ಒಂದ್ ಕೈದಾಗುತ್ತಲ್ಲ, ಹಂಗಾಗಿ ಸೈಜ್ ಬರಲ್ಲ ಅಣ್ಣ. ಒಂದ್ ಗಿಡಕ್ಕೆ ಎಷ್ಟು ಕಾಯಿ? ಒಂದ್ ಗಿಡಕ್ಕೆ 2 ಕಾಯಿ. 2 ಕಾಯಿ ಬಿಡ್ತಾರೆ. 2 ಕಾಯಿ. ಸ್ವಲ್ಪ ಜಾಸ್ತಿ ಬಿಡ್ಬೇಕಂದ್ರೆ 3 ಕಾಯಿ ಲಾಸ್ಟ್ ಬಿಡ್ಬೋದು. ಲಾಸ್ಟ್ ಆದ್ರೆ 2 ಸೈಜ್ ಬರುತ್ತ, ಒಂದ್ ಸೈಜ್ ಬರಲ್ಲ ಅಣ್ಣ. ಒಂದ್ ಸಣ್ಣದು ಒಂದ್ ದೊಡ್ಡದು. ಹಂಗಾಗಿ ಶಕ್ತಿ ಅದಕ್ಕೆ ಅಷ್ಟು ಇದು ತೂಕ ಬರಲ್ಲ ಅಂತ ಹೇಳಿ ಅರಿಗೆ ಒಂದ್ ಕಾಯಿ ಬಿಡ್ತೀವಿ ಅಣ್ಣ. ಅಕ್ಕ ಈಗ ಫೆನ್ಸಿಂಗ್ ಮಾಡ್ತಿದ್ರಿ, ಫೆನ್ಸಿಂಗ್ ಮಾಡೋದ್ರಿಂದ ಏನ್ ಲಾಭ? ಇದು ಏನಂದ್ರೆ ಫಸ್ಟಿಗೆ ಒಂದ್ ಅರಿ ಬರುತ್ತಣ್ಣ, ಉದ್ದ ಅರಿ. ಅದನ್ನ ಹಂಗೆ ಬಿಟ್ವಿ ಅಂದ್ರ ಹಿಂದೆಲ್ಲ ಇವು ಅದ ನೋಡ, ಯಾವ ತರ ತೋರಿಸಿ? ಇವು ಈ ತರ ಅದಾವಲ್ಲ, ಅದು ಶಕ್ತಿ ಎಲ್ಲ ಇದಕ್ ಬಂದ್ಬಿಡುತ್ತೆ, ಇವು ಬರಲ್ಲ. ಹಂಗಾಗಿ ನಾವೇನ್ ಮಾಡ್ತೀವಿ, ಈ ಕುಡಿನ ಹಿಂಗ ಕಟ್ ಮಾಡ್ಕೊಂತೀವಿ. ಕೈಯಿಂದಾನೆ ಕಟ್ ಮಾಡ್ಕೊಂತೀವಿ. ಇದು ಏನಂದ್ರೆ ಇವತ್ತು ಕಟ್ ಮಾಡಿದ್ವಿ ಅಂದ್ರ ಸಾಯಂಕಾಲ ನತ್ರಿಗೆ ಎಣ್ಣೆ ಹೊಡಿಬೇಕಣ್ಣ. ಅದು ಯಾವ್ದ ಅಂತಾರಣ್ಣ, ಅದ್ರ ಬಗ್ಗೆ ನನ್ಗ ಅಷ್ಟೊಂದ್ ಮಾಹಿತಿ ಇಲ್ಲ. ಈಗ ಒಂದ್ ವಾರದೊಳಗ ಮಾಡ್ಬೇಕಿತ್ತಣ್ಣ ಇದನ್ನ ಇಷ್ಟುದ್ದ ಬಿಡ್ಬಾರ್ದಿತ್ತು. ಇದನ್ನ ಇಲ್ಲಿ ಇರುತ್ತಲ್ಲ, ಇಲ್ಲಿಗೆ ಇದನ್ ಮಾಡ್ಕೊಂಡು ಇಲ್ಲಿಗೆ ಬರತ್ರಿಗೆ ತಕ್ಕಬೇಕಿತ್ತು. ಆಕ್ಚುಲಿ ಈಗ ಒಂದ್ 4 ದಿನ ಲೇಟ್ ಆಗೈತಿ, ಪರವಾಗಿಲ್ಲ. ಇದು ಏನೈತಲ್ಲ, ಈ ಚಿಗುರ್ ಬರುತ್ತಲ್ಲ, ಇದನ್ನ ತಕ್ಕಬೇಕು. ಇದನ್ನೆಲ್ಲ ತಕ್ಕಂದ್ರ ಇವು 2 ಅರಿ ಮಾತ್ರ ಇರ್ತಾವ. ಇವು 2 ಅರಿಗೆ ಇದೊಂದ್ ಅರಿಗೆ ಒಂದ್ ಕಾಯಿ, ಇದೊಂದ್ ಅರಿಗೆ ಒಂದ್ ಕಾಯಿ. ಇದು ಇಲ್ಲಿ ನಿಲ್ಲಾಗುತ್ತೆ. ಮತ್ ಇದು ಬರುತ್ತೆ, ಇಲ್ಲಿ ಬರ್ತಾವ ನೋಡಿ ಮಗ್ಗಿ, ಈ ತರ ಮಗ್ಗು ಬರುತ್ತಲ್ಲ, ಎಲ್ಲ ತೆಗಿಬೇಕು. ಒಂದ್ ಮಾತ್ರ ಬಿಡ್ಬೇಕು, ಒಂದ್ ಅರಿಗೆ ಒಂದೇ ಬಿಡ್ಬೇಕು. ಒಂದೇ ಉದಿದ್ದೆಲ್ಲ ತಕ್ಕಬೇಕು. ಅಂದ್ರೆ ಇವಾಗ ತಕ್ಕಬಾರ್ದಣ್ಣ, ಒಂದಿಷ್ಟು ಸೈಜ್ ಬರುತ್ತೆ ಕಾಯಿ. ಈ ಸೈಜ್ ಬಂದಾಗ ಮಾತ್ರ ಒಂದ್ ಈ ಸೈಜ್ ಇದ್ರೆ ಒಂದ್ ಈ ಸೈಜ್ ಇರುತ್ತೆ. ಆ ಸೈಜ್ ಇದ್ದಾಗ ದೊಡ್ಡ ಸೈಜ್ ಬಿಡ್ಬೇಕು, ಸಣ್ಣ ಸೈಜ್ ಎಲ್ಲ ತಕ್ಕಬೇಕು. ಒಂದ್ ವಿಚಾರ ಏನಂದ್ರೆ ಸರ್, ಇವತ್ತು ಬಳ್ಳಿ ಈ ತರ ಬರಕ, ಗ್ರೋತ್ ಪ್ರಮೋಟ್ ಇರಕ್ಕೆ ಕಾರಣ ಏನಂದ್ರೆ ಇದಕ್ಕ ತಿಪ್ಪಿ ಗೊಬ್ಬರ ಅದೆಲ್ಲ ಏರಿದೀವಿ. ಆ ಉದ್ದೇಶಕ್ಕೆ ಚೆನ್ನಾಗ್ ಬಂದಿದೆ. ಆಮೇಲೆ ಭೂಮಿ ಆಧಾರಿತದ ಮೇಲೆ ಅದೇನಾಗುತ್ತೆ, ಫಸಲ್ ನಾವು ಎಷ್ಟು ಬಿಡ್ಬೇಕು, ಟಾರ್ಗೆಟ್ 2 ಬಿಡ್ಬೇಕಾ, 1 ಬಿಡ್ಬೇಕಾ, 3 ಬಿಡ್ಬೇಕಾ ಅನ್ನೋದು ಅದ್ರ ಮೇಲೆ ತಿಳಿತೈತಿ. ಆಮೇಲೆ ಈಗ 2-3 ಬಿಡೋದು ಇಂಪಾರ್ಟೆಂಟ್ ಅಲ್ಲ, ಭೂಮಿ ತಾಕತ್ತಿನ ಮೇಲೆ ಅವಲಂಬನೆ ಆಗಿರುತ್ತೆ. ಅವ್ರ ಭೂಮಿ ತಕ್ಕಂತೆ ಅವರು ತಿಪ್ಪಿ ಗೊಬ್ಬರ ಅದನ್ನೆಲ್ಲ ಏರಿಸಿ ಈ ತರ ಬೀಜ ಇಟ್ಕೊಂಡು ಬೆಳೆಯಕ್ ನಿಂತ್ರೆ, ಬಳ್ಳಿ ನೋಡ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗಿ ಅವ್ರು 2 ಬಿಡ್ಬೋದು ಅಥವಾ 3 ಅವ್ರವ್ರ ಅನುಕೂಲ ತಕ್ಕಂತೆ ಭೂಮಿ ಆಧಾರದ ಮೇಲೆ ಇರುತ್ತೆ. ಈಗ ಫೆನ್ಸಿಂಗ್ ಅಂತ ಆಲ್ರೆಡಿ ಆಗಿದ್ದಾರೆ. ಇವಾಗ ನೀರ್ ಕಟ್ತಾ ಇದೀವಿ. ನಾಳೆ ಸ್ಪ್ರೇ ಮಾಡ್ಬೇಕಂತ ಮಾಡಿದೀವಿ. ಇದಕ್ಕೆ ಫೆನ್ಸಿಂಗ್ ಮಾಡಿ ಕಡೆನೆ ಎಣ್ಣೆ ಸ್ಪ್ರೇ ಮಾಡ್ಬೇಕು. ಎಣ್ಣೆ ಸ್ಪ್ರೇ ಮಾಡ್ಕೊಂಡ ನಂತರ ಈ ನೆಕ್ಸ್ಟ್ 15 ದಿನಕ್ಕೆ ಹೂವು ಸ್ಟಾರ್ಟ್ ಆಗುತ್ತೆ ಇದರದು. ಅವಾಗ ಆ ಎಪಿಸೋಡ್ ಅಲ್ಲಿ ಬೇಕಾದ್ರೆ ನಿಮಗೆ ಏನ್ ಅನ್ನೋದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಈಗ ಇದು ನೀರಿನಂತ ಬಂದಿತ್ತು, ನೀರ್ ಕಟ್ಟಿ ನೆಕ್ಸ್ಟ್ ಈಗ ನಾಳೆನೆ ಸ್ಪ್ರೇ ಮಾಡ್ತೀವಿ. ಇದಕ್ಕೆ ಮೆಡಿಸಿನ್ ನಾಳೆ ಸ್ಪ್ರೇ ಮಾಡ್ತೀರಿ? ಹೌದು.